ದಿಸ್ ವಿನ್ನರ್ ಹನುಮಂತು ಅವ್ರ ಬಗ್ಗೆ. ಹನುಮಂತು ಖಂಡಿತ ಹನುಮಂತು ಗೆದ್ದಿರೋದು ನನಗಂತೂ ತುಂಬಾ ಖುಷಿ ಆದಂತಹ ವಿಚಾರ. ಬಿಕಾಸ್ ಅವರ ಸಿಂಪ್ಲಿಸಿಟಿ ಅಂದ್ರೆ ಎಲ್ಲರೂ ಅರ್ಹರೇ. ಅಲ್ಲಿ ಯಾರು 100 ದಿನ ಕಂಪ್ಲೀಟ್ ಮಾಡಿದಾರೆ ಅವರೆಲ್ಲರೂ ಟ್ರಾಫಿ ಗೆಲ್ಲೋದಕ್ಕೆ ಅರ್ಹರೇ. ಬಿಕಾಸ್ ನನಗ್ ಗೊತ್ತು, ನೀವು ಹೊರಗಿಂದ ನೋಡೋದು ಬೇರೆ, ಒಳಗೆ ಹೋದಾಗ ಯಾವೆಲ್ಲ ರೀತಿಯ ವೈಬ್ಗಳಾಗುತ್ತೆ ನಮ್ಗೆ ಒಳಗಡೆ ಅಂತ. ಹನುಮಂತು ಅವರು ನನಗೆ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಬಿಕಾಸ್ ಕೆಲವಷ್ಟು ಚರ್ಚೆಗಳನ್ನ ನಾನು ನೋಡಿದ್ದೀನಿ. ಅವರು ಮುಗ್ಧನ್ ತರ ಇದ್ರು, ಮುಗ್ಧನ್ ತರ ಇದ್ದಿದ್ದಕ್ಕೆ ವಿನ್ ಆದ್ರು, ಅದು ಇದು ಎಲ್ಲ. ಬಟ್ ನಾನ್ ಹೇಳೋದೊಂದು, ಅವ್ರ ಪಾಪ ಎಲ್ಲೂ ಹೇಳಿಲ್ಲ ನಾನು ಮುಗ್ಧ ನನ್ಗೆ ಓಟ್ ಹಾಕಿ ಅಂತ. ಅವ್ರು ಹೇಳು ನಾನು ಹಂಗೆ ಅಂತ ಹೇಳಿಲ್ಲ. ಅವ್ರು ಅಲ್ಲಿ ಫಾರ್ಮುಲಾನೇ ಅದು, ನೀವು ಎಂಜಾಯ್ ಮಾಡಿ ಹೋಗ್ಬಿಟ್ಟು. ಹನುಮಂತನ ನಾನು ನೋಡಿರೋದೇನು ಅಂದ್ರೆ ಪ್ರತಿ ಮೊಮೆಂಟ್ ಎಂಜಾಯ್ ಮಾಡ್ತಾ ಇದ್ರು. ತಲ್ಲೇನೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಗೇಮ್ ಇನ್ನೊಂದು ನೀವೇನೋ ಹೇಳ್ತೀರಾ, ನಾನ್ ನಿಮ್ಗೆ ಏನೋ ಕೌಂಟರ್ ಕೊಡ್ತೀನಿ ಅಂದ್ರೆ ಕೊಡ್ಬೇಕು ಅಂತ ಕೊಡ್ತಾ ಇರ್ಲಿಲ್ಲ. ರೋಲ್ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಸೊ ಅದೇ ಅಲ್ಲಿರುವಂತ ಫಾರ್ಮುಲಾ. ನಾನು ಅದೇ ಮಾಡಿದ್ದು. ನನಗೆ ಒಂದ್ 3 ವಾರ ತಲೆಲಿತ್ತು, ನಾನು ತುಳು ಇರೋ ನನ್ ತುಂಬಾ ಡೀಸೆಂಟ್ ಆಗಿರ್ಬೇಕು ಹಂಗಿಂಗೆ ಅಂತ. ಆಮೇಲೆ ಅವಾಗ ನನ್ಗೆ ಚೆನ್ನಾಗಿ ರೆಸ್ಪಾನ್ಸು ಇರ್ಲಿಲ್ಲ ಮನೆ ಒಳಗಡೆ. ಯಾವಾಗ ನನಗೆ ಇಲ್ಲ ಗುರು, ನಾನ್ ಮನೇಲಿ ಹೆಂಗಿರ್ತೀನಿ ಹಂಗಿರ್ಬೇಕು, ನನಗ್ ಫಸ್ಟ್ ಎಂಜಾಯ್ ಮಾಡ್ಬೇಕು ಇಲ್ಲಿ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೆ, ಆವಾಗ್ಲೇ ನಾನು ಚೆನ್ನಾಗಿ ಕಂಡಿದ್ದೆ ಹೊರಗಡೆ. ಸೊ ಹನುಮಂತನು ಅದನ್ನೇ ಮಾಡಿದ್ದಾರೆ. ಸೊ ಈಸ್ ಅ ಪ್ಯೂರ್ ಸೋಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬಾ ಖುಷಿ ಅವ್ನು ಗೆದ್ದಿರೋದು. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.